ಪ್ರೇಮ ಕಾವ್ಯ ಸೀರಿಯಲ್ ಅಪ್ಡೇಟ್ ಅಂತ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನದ ಟೋಟಲ್ ಅಪ್ಡೇಟ್. ಈಗ ಪ್ರೊಮೋದಲ್ಲಿ ತೋರಿಸ್ತಾ ಇರೋ ಥರ ಈಗ ಸ್ನೇಹ ಅವ್ರ ಅತ್ತೆ ಮನೆಗೆ ಹೋಗಿರ್ತಾಳೆ. ಆ್ಯಂಡ್ ಈ ಕಡೆ ಕಾವ್ಯಂಗೆ ಹುಷಾರಿರಲ್ಲ. ಡೇ 1 ಏನಾಗುತ್ತೆ ಅಂತ ಅಂದರೆ ಸ್ನೇಹ ಅವ್ರ ಮನೆಗೆ ಹೋಗ್ತಾಳೆ. ಹೋಗಿ ಅವ್ರ ಅತ್ತೆ ಕಾಲಿಡ್ದು ಬೇಡ್ಕೊಳ್ತಾಳೆ, ಅತ್ತೆ ನನ್ನ ಕ್ಷಮಿಸ್ಬಿಡಿ, ನನ್ನ ಈ ಥರ ನಾನು ಇನ್ನು ಮಾಡಲ್ಲ, ನಾನು ನಿಮ್ಮ ಜೊತೆ ಇದ್ದು ನನ್ನ ಪಾಪ ಕರ್ಮನ ತೊಳ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಬೇಡ್ಕೊಳ್ತಾಳೆ. ಅದಾದಮೇಲೆ ಈ ಕಡೆ ಇರ್ತಾಳೆ ಅವ್ರ ಅತ್ತೆ ಏನು ಮಾಡ್ತಾಳೆ ಅಂತ ಅಂದರೆ ಸ್ನೇಹನತ್ತೆ ಏನು ಮಾಡ್ತಾಳೆ ಅಂತಂದರೆ ಅವಳಿಗೆ ಸುಮ್ಮನೆ ಹೌದು ಅಕ್ಕ, ಸ್ನೇಹನ ನೋಡಿದ್ರೆ ಯಾಕೋ ಅವಳು ನಿಜವಾಗ್ಲೂ ಚೇಂಜ್ ಆಗಿದ್ದಾಳೆ ಅಂತ ಅನ್ನಿಸ್ತಿದೆ. ಇದರಲ್ಲಿ ಸ್ನೇಹಂದು ಏನೂ ತಪ್ಪಿಲ್ಲ. ಆ್ಯಕ್ಚುಲಿ ಪ್ರೇಮ ಇವಳು ಪ್ರೀತಿನ ಕಿತ್ಕೊಂಡಿರೋದ್ರಿಂದ ಸ್ನೇಹ ಈ ಥರ ಮಾಡಿದ್ದಾಳೆ. ಇದರಲ್ಲಿ ಇವಳು ಮಾಡಿರೋದು ತಪ್ಪಿಲ್ಲ, ಆದರೆ ಒಂದು ಸಲ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಆವಾಗ ಈ ಕಡೆ ಕಲ್ಯಾಣಿ ಇದ್ದವಳು, ನೀನು ಹೇಳ್ತಿರೋದ್ರಲ್ಲೂ ತೂಕ ಇದೆ ದಾಮಿನಿ, ಸರಿ ಆಯಿತು ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ನೇಹ ಮನೇಲೇ ಉಳ್ಕೊಳ್ತಾಳೆ. ಮನೇಲಿ ಉಳ್ಕೊಂಡ್ಮೇಲೆ ಇದನ್ನೆಲ್ಲ ಪಂಚಮಿ ನೋಡ್ತಾ ಇರ್ತಾಳೆ. ಇವಳು ಮನೇಲೇ ಉಳ್ಕೊಳ್ತಾಳೆ ಅಂತ ಗೊತ್ತಾದ ತಕ್ಷಣ ಪಂಚಮಿ ಇಮಿಡಿಯೇಟ್ ಹೋಗ್ಬಿಟ್ಟು ಪ್ರೇಮಿಗೆ ಇನ್ಫಾರ್ಮ್ ಮಾಡ್ತಾಳೆ, ಈ ಥರ ಸ್ನೇಹ ಮನೆಗೆ ಬಂದಿದ್ದಾಳೆ, ಈ ಥರ ಉಳ್ಕೊಂಡಿದ್ದಾಳೆ ಅಂತ. ಆಗ ಪ್ರೇಮ ಸರಿ ಆಯಿತು ನೀನು ಹೋಗಿರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಪಂಚಮಿನ ಮನೆಗೆ ಕಳಿಸ್ತಾಳೆ. ಮನೆಗೆ ಹೋದ್ಮೇಲೆ ಇವಳು ಹಿಂದೆನೇ ಹೋಗ್ಬಿಟ್ಟು ಒಂದು ವೈಟ್ ಕಲರ್ ಕರ್ಚೀಫ್ ತಗೊಂಡು ಹೋಗ್ಬಿಟ್ಟು ನೆನ್ನೆ ರಾತ್ರಿ ನೀನೇನಾದರೂ ನಮ್ಮ ಮನೆಗೆ ಬಂದಿದ್ದ ಅಂತ ಸ್ನೇಹನ ಹತ್ರ ಕೇಳ್ತಾಳೆ. ಅದಕ್ಕೂ ಮುಂಚೆ ಫುಲ್ ಕಿರ್ಚಾಡ್ಕೊಂಡು ಹೋಗ್ತಾಳೆ, ಸ್ನೇಹ ಎಲ್ಲಿದೆಯಾ, ಬಾರೆ ಆಚೆ ಬಾ ಅಂತ ಕಿರ್ಚಾಡ್ಕೊಂಡು ಹೋಗ್ತಾಳೆ. ಅವಳು ಮತ್ತು ದಾಮಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಇದೇನಿದು ಇವಳು ಬಂದಿದ್ದಾಳಲ್ಲ ಅಂತ ಹೊರಗಡೆ ಬರ್ತಾರೆ. ಇವನ್ ಕಲ್ಯಾಣಿನೂ ಇದೇನಿಗೆ ಪ್ರೇಮ ಬಂದಿದ್ದಾಳೆ ಅಂತ ಅವಳು ಶಾಕಲ್ಲೇ ಇರ್ತಾಳೆ. ನೆಕ್ಸ್ಟು ಆ ಖರ್ಚಿಫ್ನ ತೋರಿಸಿ ಕೇಳಿದಾಗ ನಾನು ಬಂದಿರಲಿಲ್ಲ ಅಂತ ಅಂದಾಗ ಇಷ್ಟು ಗಬ್ಬು ವಾಸನೆ ಬರ್ತಿದೆ, ನೀನು ಬರ್ದೆ, ನೀನು ಯಾರು, ಇನ್ನೊಂದು ಸಲ ನಮ್ಮನೆ ಹತ್ರಕ್ಕೆ ಬಂದರೆ ನೋಡಿ ನಿನ್ಗೆ ಏನು ಮಾಡ್ತೀನಿ. ಅದಾದಮೇಲೆ ಅವತ್ತು ನನ್ನ ಮತ್ತು ರಾಮು ಇದ್ದಿದ್ದ ಮನೆಗೆ ನಮ್ಮ ಕ್ಲಿನಿಕ್ಕಿಗೆ ಬೆಂಕಿ ಇಟ್ಟಿದ್ದು ನೀನೇ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಆ ಖರ್ಚಿಫ್ನ ಅವಳಿಗೆ ಕೊಟ್ಬಿಟ್ಟು ಎಸೆದ್ಬಿಟ್ಟು ಅವಳ ಮೇಲೆ ಚೆನ್ನಾಗಿ ಒಳಗಿಟ್ಕೊಂಡು ಹೊಡಿತಾ ಇರ್ತಾಳೆ. ಹೊಡೆದ್ಬಿಟ್ಟು ಇದನ್ನು ಹೋಗಿ ಹೇಳು, ನಿನ್ನ ದಾಳವಾಗಿ ಇಟ್ಕೊಂಡು ಆಟ ಆಡ್ತಿದ್ದಾರಲ್ಲ ಅವ್ರಿಗೂ ಹಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ನೇಹನ ಹೊಡೆದು ಬಿಸಾಕ್ತಾಳೆ. ಅಷ್ಟರಲ್ಲಿ ಕಲ್ಯಾಣಿ ಮತ್ತು ಅವ್ರ ಮಾವ ಇಬ್ಬರು ಇದ್ದವರು, ಬೇಡಮ್ಮ ಸಾಕು ಸ್ನೇಹ, ಪ್ರೇಮ ಸಾಕು ಮಾಡು ಅಂತ ಹೇಳಿ ಅವಳನ್ನು ಕಂಟ್ರೋಲ್ ಮಾಡ್ತಾರೆ. ಅವಳು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಪಂಚಮಿ ಹಿಂದೆ ಬರ್ತಾಳೆ. ಹಿಂದೆ ಬಂದಾಗ ಪಂಚಮಿ ಹೋಗಿ ನೀರು ತಗೊಂಡು ಬಾ, ಕೊಳಕನ್ನ ಮುಟ್ಟಿ ಕೈ ಗಲೀಜಾಗಿದೆ ಅಂತ ಹೇಳಿ ಇದು ಮಾಡಿದಾಗ ಅವಳು ಹೋಗಿ ನೀರು ತಗೊಂಡು ಬರ್ತಾಳೆ. ನೀರು ತಗೊಂಡು ಬಂದಾಗ ಕೈ ತೊಳ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ದಾಮಿನಿ ಬರ್ತಾಳೆ. ದಾಮಿನಿ ಬಂದಮೇಲೆ ಪಂಚಮಿ ನೀನು ಒಳಗೋಗು ಅಂತ ಪಂಚಮಿನ ಒಳಗಡೆ ಕಳಿಸ್ಬಿಟ್ಟು ದಾಮಿನಿ ಹೇಳ್ತಾಳೆ, ಪ್ರೇಮ ನಿಂದು ಯಾಕೋ ಅತಿ ಆಯಿತು ಅಂದಾಗ, ಏನು ಇಷ್ಟಕ್ಕೆ ಅತಿ ಆಯಿತು ಅಂತ ಅಂದರೆ ಈ ಪ್ರೇಮ ಹೆಸ್ರು ಮಾತ್ರ ಪ್ರೇಮ, ಅವಳೇನಾದರೂ ಕೆರಳಿದ್ರೆ ಪ್ರೇಮ ಆಗಿರಲ್ಲ ಅಂತ ಹೇಳಿ ಅವಳಿಗೆ ವಾರ್ನಿಂಗ್ ಕೊಡ್ತಾಳೆ ದಾಮಿನಿಗೆ. ದಾಮಿನಿ ಮತ್ತು ಸ್ನೇಹ ಇಬ್ಬರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಕಾವ್ಯನ ಸೀನ್ ಬರುತ್ತೆ. ಕಾವ್ಯಂಗೆ ಫುಲ್ ಹುಷಾರಿರಲ್ಲ. ಅವಳು ಓದು ಅಂತ ಅಂದ್ಕೊಂಡು ಅವಳು ಹೆಲ್ತ್ನ ಹಾಳು ಮಾಡ್ಕೊಂಡಿರ್ತಾಳೆ. ಅದಾದಮೇಲೆ ಆಸ್ಪತ್ರೆಗೆ ಹೋಗಿರ್ತಾರೆ. ತಾತ ಅಂದರೆ ಮಹಾದೇವ ಅವರ ಒಂದು PG ವಾಚ್ಮೆನ್ ಥರ ಇರ್ತಾನಲ್ಲ, ತಾತನ ಕರ್ಕೊಂಡು ಹೋಗಿರ್ತಾಳೆ. ಆವಾಗ ಆಸ್ಪತ್ರೆಗೆ ತುಂಬ ದುಡ್ಡು ಖರ್ಚಾಗಿರುತ್ತೆ. ಅಂದರೆ ಆ ತಾತ ಹೇಳ್ತಾರೆ, ನೀನು ಸಾನೇ ಸುಸ್ತಾಗಿದೆಯಾ ಕಣವ, ಬಾ ಆಟೋದಲ್ಲಿ ಹೋಗೋಣ ಅಂತ ಹೇಳಿದಾಗ, ಈಗ ಆಲ್ರೆಡಿ ತುಂಬ ದುಡ್ಡು ಖರ್ಚಾಗಿದೆ ತಾತ, ಈಗ ನಾನು ಮತ್ತೆ ಆಟೋಗೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ನೀನು ಸುಮ್ಮನಿರು ನಾನು ಆಟೋ ಕರಿತೀನಿ ಅಂತ ಅಂದ್ಬಿಟ್ಟು ಆಟೋ ಕರಿತಾ ಇರಬೇಕಾದ್ರೆ ಕಾವ್ಯ ಬೇಡ ಅಂತ ಅಲ್ಲೇ ತಲೆ ಸುತ್ತು ಬಿದ್ದೋಗ್ತಾಳೆ. ಆಗ ಮಹಾದೇವನೇ ಕರ್ಕೊಂಡು ಬಂದು ಹಾಸ್ಟೆಲಲ್ಲಿ ಮಲಗಿಸ್ತಾನೆ. ಅದಾದಮೇಲಿಂದ ಕಾವ್ಯ ಎದ್ದೇಳ್ತಾಳೆ. ಎದ್ದುಬಿಟ್ಟು ತಾತ ನಾನು ರೋಡಲ್ಲಿ ಇದ್ನಲ್ಲ, ಇಲ್ಲೇ ಬಂದೆ, ನೀವೇ ನನ್ನ ಇಲ್ಲಿ ಕರ್ಕೊಂಡು ಬಂದು ಮಲಗಿಸಿದ್ರು ಅಂದಾಗ, ಹ್ಞೂ ಅಂತ ಅಂದ್ಬಿಟ್ಟು, ಅಲ್ಲ ಕಣವ ನನಗಿಷ್ಟು ಏಜ್ ಆಗೈತೆ, ನಾನು ಹೆಂಗೆ ಕರ್ಕೊಂಡು ಬಂದು ನಿನ್ನ ಮಲಗಿಸ್ಲಿ, ಅಲ್ಲಿಬ್ಬರು ಸಹಾಯದಿಂದ ನಾನು ನಿನ್ನನ್ನು ಆಟೋದಲ್ಲಿ ಕರ್ಕೊಂಡು ಬಂದು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ತಾತ ಹೇಳ್ತಾರೆ, ನೀನು ರೆಸ್ಟ್ ತಗೊಳ್ಳಿ ನೀನಂದರೆ ಸರಿ ಆಗೋಲ್ಲ ಅಂದ. ಇಲ್ಲ ತಾತ, ನ್ಯೂ ಸೆಮಿನಾರ್ ಬಗ್ಗೆ ನಾನು ರಿಸರ್ಚ್ ಮಾಡಲೇಬೇಕು, ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನಾನು ಓದ್ತೀನಿ ಅಂತ ಎಷ್ಟೇ ಬೇಡ ಅಂತ ಅಂದ್ರೂ
ಅವಳು ಕೂತ್ಕೊಂಡು ಓದ್ತಿರ್ತಾಳೆ. ಇದನ್ನು ನೋಡಿದ್ದು ಮಹಾದೇವಂಗೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ಪ್ರೇಮಂಗೆ ಕಾಲ್ ಮಾಡಿ ಹೇಳ್ತಾನೆ, ಈ ಥರ ಕಾವ್ಯಂಗೆ ತುಂಬ ಹುಷಾರಿಲ್ಲ ಅಂದರೂ ಅವಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಓದ್ತೀನಿ ಅಂತ ಹೋಗಿ ಕೂತವಳೆ ಅಂದಾಗ ಪ್ರೇಮ ಇದ್ದವಳು, ಹೌದಾ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ಅವಳು ಹುಷಾರಾಗೋವರೆಗೂ ಅಲ್ಲೇ ಇದ್ದು ಆಮೇಲೆ ರಿಟರ್ನ್ ಬರ್ತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ರಾಮ್ ಇದನ್ನು ಕೇಳಿಸ್ಕೊಂಡು ಅಣ್ಣ ಫೋನ್ ಮಾಡಿದ್ನ ಅಂದಾಗ, ರಾಮ್ ಮಹಾದೇವ್ರು ಫೋನ್ ಮಾಡಿದರು, ಕಾವ್ಯಕ್ಕೆ ತುಂಬ ಹುಷಾರಿಲ್ವಂತೆ, ನಾನು ಹೋಗಿ ಬರ್ತೀನಿ ಅಂತ ಅಂದಾಗ ರಾಮ ಸರಿ ನಾನು ಬರ್ತೀನಿ ಅಂತ ಅಂತಾನೆ. ಅವಾಗ ಇಲ್ಲ ನೀನು ಇಲ್ಲೇ ಇರು, ಅವಳಿಗೆ ಬೇಕಾಗಿರೋದು ಮನಸ್ಸಿಗೆ ಹತ್ರವಾಗಿರೋರ ಆಸರೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವಳು ಲಗೇಜ್ ತಗೊಂಡು ಹೋಗ್ತಾಳೆ. ಹೋದ್ಮೇಲೆ ಅಲ್ಲಿ ಅವಳದು ಒಂದು ಇವಾಗ ಏನು ಪ್ರಮೋದಲ್ಲಿ ತೋರಿಸ್ತಿದ್ದಾರೆ ಇದೆಲ್ಲ ನಡೆಯುತ್ತೆ. ಇಷ್ಟರಲ್ಲಿ ಇಲ್ಲಿ ಸ್ನೇಹ ಬಂದಿರ್ತಾಳಲ್ಲ ಮನೇಲಿ, ಆವಾಗ ಹಿಂಗೆ ಮನೇಲಿ ಮಾತುಕತೆ ನಡೀತಾ ಇರುತ್ತೆ. ಆವಾಗ ಸಡನ್ನಾಗಿ ಕಲ್ಯಾಣಿ ಇದ್ದವಳು ಏನು ಮಾಡ್ತಾಳೆ ಅಂತಂದರೆ ಸಡನ್ನಾಗಿ ಎದ್ದೇಳಕ್ಕೆ ಟ್ರೈ ಮಾಡ್ತಾಳೆ, ಓಡಾಡೋಕ್ಕೆ ಟ್ರೈ ಮಾಡ್ತಾಳೆ. ಅದಾದಮೇಲೆ ಅವಳೇ ನೀರು ಕುಡಿತಾಳೆ. ಇದನ್ನೆಲ್ಲ ನೋಡಿದವ್ರು ಮನೆಯವರೆಲ್ಲ ಫುಲ್ ಸಂತೋಷ ಆಗ್ಬಿಡ್ತಾರೆ. ಅದಕ್ಕೆ ನೀವು ಓಡಾಡ್ತಿದ್ದೀರಾ ಅಕ್ಕ, ನೀವು ಓಡಾಡ್ತಿದ್ದೀರಾ ಅಂತ ಎಲ್ಲ ಫುಲ್ ಎಕ್ಸೈಟಾಗಿ ಮಾತಾಡ್ತಿರ್ತಾರೆ. ದಾಮಿನೂ ಬರ್ತಾಳೆ. ದಾಮಿನಿ ಬಂದ್ಬಿಟ್ಟು, ಅಕ್ಕ ನೀವು ಎದ್ದು ಓಡಾಡ್ತಿದ್ದೀರಾ, ನನಗೆ ತುಂಬ ಸಂತೋಷ ಆಗ್ತಿದೆ, ಎಲ್ಲ ಸ್ನೇಹನ ಕಾಲ್ಗುಣ, ಸ್ನೇಹ ಬಂದಮೇಲಿಂದ ನೋಡಿ ನೀವು ಹುಷಾರಾಗ್ಬಿಟ್ರಿ ಅಂತ ಸ್ನೇಹನ ಹೊಗಳ್ಬಿಟ್ಟು ಹೋಗ್ತಾಳೆ. ಅವಾಗ ಸ್ನೇಹ ಅವ್ರ ಅತ್ತೆ ಹಿಂದೆ ಹೋಗ್ಬಿಟ್ಟು, ಅತ್ತೆ ನಿಜವಾಗ್ಲೂ ನನ್ನ ಕಾಲ್ಗುಣ ಅಷ್ಟು ಚೆನ್ನಾಗಿದೆಯಾ, ನಾನು ಬಂದಿದ್ದಕ್ಕೇನ ಅವರು ಇದು ಓಡಾಡಿದ್ದು ಅಂತ ಅಂದಾಗ ದಾಮಿನಿ ಇದ್ದವಳು, ಈ ಕಾಲ್ಗುಣ ಕೈಗುಣ ಅಂತ ಏನಾದರೂ ಇರುತ್ತಾ, ಸುಮ್ಮನಿರೋಳು ಹೆಂಗೆ ಎದ್ದು ಓಡಾಡಿದ್ಲು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅಂದ್ಬಿಟ್ಟು ಆ ಡಾಕ್ಟ್ರಿಗೆ ಫೋನ್ ಮಾಡ್ತಾಳೆ. ಡಾಕ್ಟ್ರೆ ಏನು ನೀನು ಮೆಡಿಸನ್ ಕೊಟ್ಟಿದ್ಯಾ, ಅವಳು ಕಲ್ಯಾಣಿ ಎದ್ದು ಓಡಾಡ್ತಿದ್ದಾಳೆ, ನಿನಗೆ ನಾನು ಏನಂತ ಹೇಳಿದ್ದು, ನೀನು ಕೊಟ್ಟಿರೋ ಮಾತ್ರೆ ಏನೋ ಅಂತ ಅಂದಾಗ, ಇಲ್ಲ ಮೇಡಮ್ ನಾನು ಕರೆಕ್ಟಿರೋ ಮಾತ್ರೆನೇ ಕೊಟ್ಟಿದ್ದೀನಿ, ಚಾನ್ಸೇ ಇಲ್ಲ, ಏನಾದರೂ ಹೈ ಡೋಸೇಜ್ ಏನಾದ್ರು ಕೊಡಬೇಕಂತ ಕೇಳ್ತಾಳೆ. ಇಲ್ಲ ನಾನು ಕೊಟ್ಟಿರೋದೇ ಹೈ ಡೋಸೇಜ್, ಅವ್ರು ಹೆಂಗೆ ಎದ್ದು ಓಡಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವನು ಫೋನ್ ಇಡ್ತಾಳೆ. ಇವಳು ಫುಲ್ ತಲೆ ಕೆಡಿಸ್ಕೊಂಡಿರ್ತಾಳೆ. ಇದನ್ನೆಲ್ಲ ಪಂಚಮಿ ಒಂದು ಸೈಡಲ್ಲಿ ನೋಡ್ತಾ ಇರ್ತಾಳೆ. ಅದಾದಮೇಲಿಂದ ನೆಕ್ಸ್ಟ್ ಏನು ಮಾಡ್ತಾಳೆ ಅಂತಂದರೆ, ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಇವತ್ತಿನ ಎಪಿಸೋಡಲ್ಲಿ ಆ ಮಾತ್ರೆಗಳನ್ನ ಅದ್ಲು ಬದಲು ಮಾಡ್ತಾಳೆ. ಆದರೆ ಇದು ಪ್ರೇಮ ಮೊದಲೇ ಗೆಸ್ ಮಾಡಿರ್ತಾಳೆ. ಪಂಚಮಿ ಹತ್ರ ಅವಳು ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಪಂಚಮಿ ಹತ್ರ ಬಂದ್ಬಿಟ್ಟು, ಪಂಚಮಿ ನಾನು ಈ ಥರ ಬೆಂಗಳೂರಿಗೆ ಹೋಗ್ತಿದ್ದೀನಿ, ಕಾವ್ಯಂಗೆ ಹುಷಾರಿಲ್ಲ, ನಾನಿಲ್ಲ ಅಂತ ಅಂದರೆ ದಾಮಿನಿ ಏನಾದರೂ ಆಟ ಆಡ್ತಾಳೆ, ಈ ತಗೋ ಇದು ಕೀ ಅವತ್ತು ನಾವು ಅಚ್ಚಿಂದ ಮಾಡಿಸಿದ್ವಲ್ಲ ಆ ಕೀ ಇದು, ಆ ದಾಮಿನಿ ಏನಾದರೂ ಮಾತ್ರೆ ಚೇಂಜ್ ಮಾಡಿದ್ರೆ ನೀನು ಮತ್ತೆ ಈ ಮಾತ್ರೆನ ಇಡು ಅಂತ ಅಂದ್ಬಿಟ್ಟು ದಾಮಿನಿ ಆಟನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಹೇಳ್ಬಿಟ್ಟು ಮಾತ್ರೆನ ಪಂಚಮಿ ಕೈಲಿ ಕೊಟ್ಟೋಗಿರ್ತಾಳೆ. ಅದೇ ಥರ ಪಂಚಮಿ ದಾಮಿನಿ ಮಾತ್ರೆಗಳನ್ನ ಚೇಂಜ್ ಮಾಡಿ ನೋಡ್ಬಿಟ್ಟು ಅವಳ ಹತ್ರ ಇದ್ದಿದ್ದು ಡ್ಯೂಪ್ಲಿಕೇಟ್ ಕೀ ತಗೊಂಡು ಬಂದ್ಬಿಟ್ಟು ಮಾತ್ರೆನ ಅದ್ಲು ಬದಲು ಮಾಡಿಟ್ಟು ಹೋಗ್ತಾಳೆ ಇವತ್ತಿನ ಎಪಿಸೋಡಲ್ಲಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಏನಪ್ಪ ಅಂತಂದರೆ, ನೆನ್ನೆನೇ ಪ್ರೇಮ ಅವ್ರ ಪಿ ಜಿ ಹೋಗಿರ್ತಾಳೆ. ಬಟ್ ಕಾವ್ಯ ಏನು ಮಾಡ್ತಾಳೆ ಅಂತಂದರೆ, ಇವ್ರು ಯಾರು ನಂಗೆ ಗೊತ್ತಿಲ್ಲ, ಅವ್ಳನ್ನ ಒಳಗಡೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವಾದರೆ ಆ ಓನರು ಅಷ್ಟೇ, ನೀನು ಒಳಗಡೆ ಹೋಗ್ಬಾರ್ದಮ್ಮ ಅಂತ ಹೇಳ್ತಾರೆ. ಆದರೆ ಕಾವ್ಯ ಕೇಳಲ್ಲ. ಆವಾಗ ಮಹಾದೇವ ಅಂದರೆ ತಾತನ ಥರ ಇರ್ತಾನಲ್ಲ ವಾಚ್ಮನ್, ಅವ್ನು ಬಂದ್ಬಿಟ್ಟು, ಹೌದು ಸರ್ ಇವರು ಕಾವ್ಯ ಅವರಲ್ಲ, ಅವ್ರ ನಿಜವಾದ ಅಕ್ಕ, ಇವ್ರನ್ನ ಯಾಕೆ ಇಲ್ಲೇ ನೆನೆಸ್ಕೊಂಡಿದ್ದೀರಾ ಅಂತ ಅಂದಾಗ ಕಾವ್ಯ ಇವ್ರನ್ನ ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾನೆ. ಹೇಳಿದ ಕೇಳಿ ಮಹಾದೇವ ಫುಲ್ ನಾಟಕ ಆಡ್ತಾನೆ. ಯಾಕಮ್ಮ ಹಿಂಗೆ ನಮ್ಮ ಓನರ್ ಹತ್ರ ನನಗೆಲ್ಲ ಮಾತಾಡ್ತಾ ಇದ್ದೆ ನೀನು, ಅದು ಹೆಂಗೆ ನೀನು ಕಾವ್ಯನ ಬಾಗಿಲು ತೆಗ್ಸಾಕ್ಬಿಡ್ತೀಯ ನೋಡ್ತೀನಿ ಬಾ ಅಂದ್ಬಿಟ್ಟು ಇಬ್ಬರು ನಾಟಕ ಆಡ್ಕೊಂಡು ರೂಮ್ ಹತ್ರ ಹೋಗ್ತಾರೆ. ಪ್ರೇಮ ಇದ್ದವಳು ರೂಮ್ ಬಾಗಿಲನ್ನ ನುಗ್ಗಿ ರೂಮ್ ಬಾಗಿಲಿಗೆ ಹೊಡೆದು ರೂಮ್ ಬಾಗಿಲು ತೆಗಿತಾಳೆ. ಆವಾಗ ತಾತ ಇದ್ದವನು, ರೂಮ್ ಒಳಗಡೆಗೇನೋ ಬಂದ್ಬಿಟ್ಟೆ, ಅದೇಂಗೆ ನೀನು ಅವಳ ರೂಮ್ ಒಳಗಡೆಗೆ ಹೋಗ್ತೀಯ ಅಂತ ಕೇಳಿದಾಗ ರೂಮ್ ಒಳಗಡೆನೂ ಹೋಗಿ ಅವಳ ಮುಂದೆ ನಿಂತ್ಕೊತಾಳೆ. ಅದೇಂಗೆ ನೀನು ಕಾವ್ಯನ ಹತ್ರ ಮಾತಾಡ್ತೀಯ ಅಂತ ಹೇಳಿದಾಗ ಕಾವ್ಯನ ಹತ್ರನೂ ಹೋಗಿ ಮಾತಾಡ್ತಾಳೆ. ಈ ಕಾವ್ಯ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಓದಬೇಡ ಅಂದರೂ ರೆಸ್ಟ್ ತಗೊಳ್ತಾಳೆ, ಓದ್ತಾಳೆ, ಅದೇಂಗೆ ನೀನು ಇದನ್ನು ಸ್ಟಾಪ್ ಮಾಡ್ತೀಯ ಅಂತ ಅಂದಾಗ, ಕಾವ್ಯ ನೀನು ಹುಷಾರಾಗೋವರೆಗೂ ಸುಮ್ಮನೆ ಮಲ್ಕೋಬೇಕು ಅಂದ್ಬಿಟ್ಟು ಅವಳನ್ನ ಮಲಗಿಸ್ತಾಳೆ. ಇವನ್ನೆಲ್ಲ ನೋಡಿದ ಮೇಲಿಂದ ಮಹಾದೇವ ಅವ್ರ ಪಿ ಜಿ ಓನರು ಅಲ್ಲೇ ಇರ್ತಾರೆ. ಸರ್ ನಾವು ಇಲ್ಲಿದ್ದರೆ ಸರಿ ಆಗೋದಿಲ್ಲ, ರಾತ್ರಿ ಆಯಿತು, ಬೆಳಗ್ಗೆ ನಾವು ಮಾತಾಡೋಣ ಬನ್ನಿ ಅಂದ್ಬಿಟ್ಟು ಓನರ್ನ ಕರ್ಕೊಂಡು ಹೋಗ್ತಾನೆ. ಮಹಾದೇವ ಕರ್ಕೊಂಡು ಹೋಗ್ತಾನೆ. ಅದಾದಮೇಲಿಂದ ಪ್ರೇಮ ರಾಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ದಂಗೆ ಅಂತ ರಾಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕಾವ್ಯ ಫುಲ್ ಚಳಿ ನಡುಗ್ತಾ ಇರ್ತಾಳೆ. ಇವಳು ಹೋಗಿ ತಣ್ಣೀರು ಬಟ್ಟೆ ಹಾಕ್ತಾಳೆ. ತಣ್ಣೀರು ಬಟ್ಟೆ ಹಾಕಿ ಅವಳು ಜ್ವರ ಕಮ್ಮಿ ಮಾಡ್ತಾಳೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಮೇಲಿಂದ
ಊಟ ತಗೊಂಬರೋಕ್ಕೆ ಅಂತ ಪ್ರೇಮ ಕಿಚನ್ ಒಳಗಡೆ ಹೋಗಿ ಊಟ ಚೆಕ್ ಮಾಡ್ತಾಳೆ. ಆದರೆ ಆ ಊಟ ಚೆನ್ನಾಗಿರಲ್ಲ. ಅವಳೇ ಅವಳ ಕೈಯಾರೆ ಮಾಡ್ಕೊಂಡು ತೊಗೊಂಡೋಗ್ತಾಳೆ. ತೊಗೊಂಡೋದ್ಮೇಲೆ ಕಾವ್ಯನ ತಿನ್ಸೋಕೆ ನೋಡ್ತಾಳೆ. ಆದರೆ ಕಾವ್ಯ ಬೇಡ ಅಂತಾಳೆ. ಅದಾದಮೇಲೆ ಅವಳೇ ತಿಂತಾ ಇರ್ತಾಳೆ. ತಿಂದಮೇಲೆ ಚೆನ್ನಾಗಿದೆ ಊಟ ಅಂತ ತಿಂತಾ ಇರಬೇಕಾದ್ರೆ ಅವಳಿಗೆ ಕಾವ್ಯ ಪ್ರೇಮ ಸಂತೋಷವಾಗಿರೋದು ನೋಡ್ಬಿಟ್ಟು, ಓ ನೀನು ಇದಕ್ಕೆ ನೀನು ಮಾಡಿರೋ ಅಡುಗೆನ ಇದು ಪಿ ಜಿ ಊಟ ಅಲ್ವಾ ಇದು ಅಂದ್ಬಿಟ್ಟು ನನಗೆ ಬೇಡ ಅಂತ ಅಂದ್ಬಿಟ್ಟು ರಿಟರ್ನ್ ಕೊಡ್ತಾಳೆ. ಇದು ಇವತ್ತಿನವರೆಗೂ ಆಗಿರೋ ಎಪಿಸೋಡು. ಇನ್ನು ನಾಳೆ ಅಂದರೆ ಗುರುವಾರದ ಎಪಿಸೋಡಲ್ಲಿ ಪ್ರೇಮ ಮಹಾದೇವ ಅವರ ರೂಮ್ಗೆ ಹೋಗ್ತಾಳೆ. ಆ ಮಹಾದೇವ ಮಲಗಿರ್ತಾನೆ. ಮಹಾದೇವ ಅವರಪ್ಪ ಎದ್ದು ಓಡಾಡ್ತಾ ಇರ್ತಾನೆ. ಆವಾಗ ಮಹಾದೇವ ಅವರು ನನಗೆ ಗೊತ್ತು ಹಂಗೆ ಹಿಂಗೆ ಅಂತ ಹೇಳಿ, ನಾನೇ ನಿಮ್ಗೆ ಇವತ್ತು ತಿಂಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಿಂಡಿ ಮಾಡಿ ಪ್ರಿಪೇರ್ ಮಾಡಿ ಇನ್ನೇನು ಎಬ್ಬಿಸ್ಬೇಕು ಅಂತ ಏನೋ ಮಾಡೋಕ್ಕೆ ಹೋದಾಗ ಅವ್ರ ಅಪ್ಪನ ಬ್ಯಾಗ್ ಇರುತ್ತಲ್ಲ, ಅವ್ರ ಅಪ್ಪನ ಬ್ಯಾಗ್ನ ಬೀಳಿಸ್ಬಿಡ್ತಾಳೆ. ಅದರಿಂದ ಏನೋ ಬೀಳುತ್ತೆ. ಈಗ ಅಂದರೆ ಇನ್ನು ಮುಂದೆ ಎಪಿಸೋಡಲ್ಲಿ ಪ್ರೇಮಂಗೂ ಗೊತ್ತಾಗುತ್ತೆ ಇವರೇ ಮಹಾದೇವ ಅವರಪ್ಪ ಅಂತ ಎಲ್ಲ. ಅಷ್ಟು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಈವರೆಗಿನ ಅಪ್ಡೇಟ್.